ಮುಂದೆಗಡೆ ಬರ್ತಾರೆ. ನಾವು ದೇವರಿಗೆ राजा की ये सारे सृष्टि का रचने वाला खुदा यीशु मसीह की जय। 1 2 3 स्टार्ट। कौन है राजा का राजा, कौन है दुनिया का बादशाह, कौन है दुनिया का बादशाह, यीशु है उसका नाम। सभी लोग यीशु है उसका नाम। यीशु मसीह की राजा की बोलो खुदावन यीशु मसीह की हालेलुया। यीशु रक्षक Run forth. ದೇವರ ನಾಮಕ್ಕೆ ಸ್ತೋತ್ರ. ರನ್ ಫಾರ್ ಜೀಸಸ್ ಈ ಒಂದು ಮೆರವಣಿಗೆಯನ್ನು ನಾವು ಅತಿ ವಿಜೃಂಭಣೆಯಿಂದ ಇವತ್ತು ಆಚರಿಸಿದ್ದೇವೆ. ಇದರಲ್ಲಿ ನಮಗೆ ಬಹಳಷ್ಟು ಸಹಕಾರ ಕೊಟ್ಟಿರುವ ನಮ್ಮ ಪೂಜ್ಯ ಬಿಷಪ್ ರಾಬರ್ಟ್ ಮಿರಾಂಡಾ ಅವರು, ನಮ್ಮ ಹಿರಿಯ ಒಂದು ಕಾಂಗ್ರೆಸ್ಸಿನ ಲೀಡರ್ ಆದ ಸಂಜಯ್ ಜಾಗೀರ್ದಾರ್ ಅವರು ವೈಸ್ ಪ್ರೆಸಿಡೆಂಟ್, ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಬೋರ್ಡ್ದ ವೈಸ್ ಪ್ರೆಸಿಡೆಂಟ್ ಕೂಡ ಆಗಿದ್ದಾರೆ. ಅದಾಗೆ ನಮ್ಮ ಫೋರಮಿನ ಸೆಕ್ರೆಟರಿ ಆದ ಸಿಮೆನ್ ಸ್ಯಾಮ್ಯುಲ್ ಅವರಿಗೂ ನಾನು ವಂದನೆಯನ್ನು ಕೊಡುತ್ತೇನೆ. ದೇವರು ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ಇಡೀ ಮಾನವ ಜಾತಿಗೆಗೋಸ್ಕರ, ಅವರ ಪಾಪಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟನು. ಅದೇ ಒಂದು ಮಾತನ್ನು ನಾವು ಇವತ್ತು ಸ್ಮರಿಸುತ್ತಾ ದೇವರನ್ನು ಸ್ತೋತ್ರ ಹೇಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೀವಿ. ಇದು ತುಂಬಾ ಚೆನ್ನಾಗಿ ಆಗಿದೆ. ಅದಾಗೆ ನಾವು ಈಗ ಬರುವ ನಾಳೆ ಈಸ್ಟರ್ ಹಬ್ಬದ ಶುಭಾಶಯವನ್ನು ಎಲ್ಲರಿಗೆ ನಾವು ಹೇಳಲು ಇಷ್ಟಪಡುತ್ತೇವೆ. ಥ್ಯಾಂಕ್ ಯು. ನಮ್ಮ ಜನಗಳೆಲ್ಲ
ಎಲ್ಲ ನಮ್ಮ ಕ್ರೈಸ್ತ ಸಮುದಾಯ ಕೂಡ ಮತ್ತು ಅದಾಗೆ ನಮ್ಮ ಬೇರೆ ನಾನ್ ಕ್ರಿಶ್ಚಿಯನ್ಸ್ ಕೂಡ ಇವತ್ತು ಬಂದು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ನಾನು ಹೃದಯಪೂರ್ವಕ ವಂದನೆಯನ್ನು ಹೇಳಲು ಇಷ್ಟ ಬಯಸುತ್ತೇನೆ. ವಿಜಯ್ ಕೋರಿ. ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಇಂದು ನಮಗೆ ಕ್ರೈಸ್ತರಿಗೆ ಬಹಳ ಸಂತೋಷದ ದಿನ. ಯಾಕೆಂದ್ರೆ ನಿನ್ನೆ ದಿವಸ ಗುಡ್ ಫ್ರೈಡೆ, ಶುಭ ಶುಕ್ರವಾರ. ಈ ದಿವಸ ನಮ್ಮ ಪ್ರಭು ಯೇಸು ಕ್ರಿಸ್ತರು ಈ ಲೋಕದ ಎಲ್ಲ ಜನರಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟರು. ಅವರು ಶಿಲುಬೆಯ ಮೇಲೆ ಮೃತರಾದರು. ಅವರ ಶಿಲುಬೆಯ ಮರಣದ ಧ್ಯಾನವನ್ನು ನಾವು ನಿನ್ನೆ ಮಾಡಿದ್ದೆ. ಆದರೆ ನಮಗೆಲ್ಲರಿಗೂ ತಿಳಿದಿರುವಂತೆ ಪ್ರಭು ಯೇಸು ಕ್ರಿಸ್ತರು ಮುಂಚಿತವಾಗಿ ಹೇಳಿದಂತೆ, ನಾನು ಸಾಯುವೆನು ನಿಮಗಾಗಿ, ಆದರೆ 3ನೇ ದಿವಸ ಎದ್ದು ಬರುವೆನು. ಯೇಸು ಕ್ರಿಸ್ತರು ಪುನರುತ್ಥಾನರಾದರು. ಅವರ ಪುನರುತ್ಥಾನ ಅವರಿಗೆ ಕೊಟ್ಟ ಮರಣ ಅಥವಾ ನಾವು ಅನುಭವಿಸುವ ಮರಣ, ಅವರ ಪುನರುತ್ಥಾನ ಪಾಪಗಳ ಮೇಲೆ ಜಯ, ಇದೆಂದು ನಾವು ನಂಬುತ್ತೇವೆ. ಆದುದರಿಂದ ಆತ್ಮೀಯರೇ, ಈ ದಿವಸ ನಾವು ಯೇಸುವಿನ ಪುನರುತ್ಥಾನದ ಹಬ್ಬದ ಸಂತೋಷವನ್ನು ವ್ಯಕ್ತಪಡಿಸಲು ಈ ರನ್ ಫಾರ್ ಜೀಸಸ್ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಯೇಸು ಪುನರುತ್ಥಾನರಾಗಿದ್ದಾರೆ, ಮರಣವನ್ನು ಜಯಿಸಿದ್ದಾರೆ, ಪಾಪವನ್ನು ಜಯಿಸಿದ್ದಾರೆ. ಪಾಪದಲ್ಲಿ ತೊಡರಾಡುವ, ಮರಣಕ್ಕೆ ಬಲಿಯಾಗುವ ಪ್ರತಿಯೊಬ್ಬರಿಗೂ ಕೂಡ ಯೇಸು ಆಶಾ ಕಿರಣವಾಗಿದ್ದಾರೆ. ಅವರಲ್ಲಿ ನಂಬಿಕೆ ಇಟ್ಟವರಿಗೆ ಅವರು ತಮ್ಮದೇ ಪುನರುತ್ಥಾನದಲ್ಲಿ ಭಾಗಿಯಾಗಲು ಅವಕಾಶ ನೀಡುತ್ತಾರೆ, ನಮ್ಮನ್ನು ಸ್ವಾಗತಿಸುತ್ತಾರೆ. ನಾವು ಸಾಯುತ್ತೇವೆ, ಆದರೆ ಶಾಶ್ವತ ಅಲ್ಲ, ಮರಣ ಶಾಶ್ವತ ಅಲ್ಲ, ನಾವು ಜೀವಕ್ಕೆ ಎದ್ದು ಬರುತ್ತೇವೆ. ಯೇಸು ಕ್ರಿಸ್ತರ ಪುನರುತ್ಥಾನದಲ್ಲಿ ಭಾಗಿಯಾಗ್ತೇವೆ. ಅವರ ಮೇಲೆ ನಂಬಿಕೆ ಇಟ್ಟವರು ಪ್ರತಿಯೊಬ್ಬರು ಪುನರುತ್ಥಾನರಾಗುತ್ತಾರೆ ಮತ್ತು ಶಾಶ್ವತವಾಗಿ ಸ್ವರ್ಗಲೋಕದಲ್ಲಿ ಬಾಳುತ್ತಾರೆ ಎಂಬುದೇ ನಮ್ಮ ಸಂತೋಷ. ಆದುದರಿಂದ ಈ ಸಂದರ್ಭದಲ್ಲಿ ಅದೇ ಯೇಸು ಕ್ರಿಸ್ತರ ಪುನರುತ್ಥಾನದಲ್ಲಿ ಭಾಗಿಯಾಗಿ ಸಂತೋಷ ಪಡಲು ಇಲ್ಲಿ ಸೇರಿರುವ ಎಲ್ಲ ಜನರ ಪರವಾಗಿ ನಾನು ನಿಮಗೆಲ್ಲರಿಗೂ ಪ್ರಭು ಕ್ರಿಸ್ತರ ಶಾಂತಿ ನೆಮ್ಮದಿಯನ್ನು ಕೋರುತ್ತೇನೆ. ಅವರು ದರ್ಶನ ಕೊಟ್ಟಾಗಲೆಲ್ಲ ಮೊದಲಾಗಿ ಹೇಳಿದರು, ಶಾಂತಿ ನಿಮ್ಮೊಡನೆ ಇರಲಿ. ಅದೇ ಶಾಂತಿಯನ್ನು ನಿಮಗೆಲ್ಲರಿಗೂ ನಾನು ಕೋರುತ್ತೇನೆ. ಪ್ರಭು ನಿಮ್ಮನ್ನು ಆಶೀರ್ವದಿಸಲಿ, ನಿಮಗೆ ಪಾಪದ ಮೇಲೆ ಜಯ ಕೊಡಲಿ, ಮರಣದ ಮೇಲೆ ಜಯ ಕೊಡಲಿ, ವಿಶ್ವಾಸ ನೀಡಲಿ, ನಿಮ್ಮನ್ನು ಆಶೀರ್ವದಿಸಲಿ ಎಂದು ಬೇಡುತ್ತಾ, ನಗರವಾಸಿಗಳಿಗೆ ನಿಮಗೆಲ್ಲರಿಗೂ ನಾನು ಯೇಸುವಿನ ಪುನರುತ್ಥಾನ ಹಬ್ಬದ ಈಸ್ಟರ್ ಫೆಸ್ಟಿವಲ್ ಈ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತೇನೆ. ಪ್ರಭು ಕ್ರಿಸ್ತರ ಆಶೀರ್ವಾದ ನಿಮ್ಮೆಲ್ಲರಿಗೂ ನಾನು ಬೇಡುತ್ತೇನೆ. ಜೈ ಕ್ರಿಸ್ತ್.
ನಮಸ್ಕಾರ. ಇವತ್ತು ವಿಶೇಷವಾಗಿ ಗುಲ್ಬರ್ಗ ಕ್ರೈಸ್ತರ ವತಿಯಿಂದ ಇವತ್ತು ಬಿಷಪ್ ಅವರ ನೇತೃತ್ವದಲ್ಲಿ ಇವತ್ತು ಬೃಹತ್ ಆದಂತಹ ಒಂದು ರನ್ ಫಾರ್ ಜೀಸಸ್ ಕಾರ್ಯಕ್ರಮ ಇವತ್ತು ಮಾರ್ಕೆಟ್ ನಿಂದ ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ಬಂತು. ತಾವು ನೋಡಿದಿರಿ ಎಷ್ಟು ನಮ್ಮ ಯೂತ್ಸು ಎಷ್ಟು ಕುಣಿತ ಮಾಡುತ್ತಾ, ಎಷ್ಟು ಚಪ್ಪಾಳೆ ಮಾಡುತ್ತಾ, ಎಷ್ಟು ದೇವರ ಆರಾಧನೆ ಮಾಡುತ್ತಾ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳುತ್ತಾ, ಎಲ್ಲರಿಗೂ ಎಲ್ಲ ಜಗತ್ತಿಗೋಸ್ಕರ ಪ್ರಾರ್ಥಿಸುತ್ತಾ, ಎಲ್ಲಾ ಸಮುದಾಯಗಳಿಗೋಸ್ಕರ ಪ್ರಾರ್ಥಿಸುತ್ತಾ ಇವತ್ತು ಇಲ್ಲಿವರೆಗೂ ಬಂದಿದ್ದೇವೆ ನಾವು. ಇದು ದೇವರ ಆಶೀರ್ವಾದ. ನಾನು ಮೊಟ್ಟ ಮೊದಲನೇದಾಗಿ ಎಲ್ಲ ರಾಜಕೀಯ ನಾಯಕರಿಗಾಗಿ ನಾನು ನಮ್ಮ ಕಡೆವಾಗಿ ಈಸ್ಟರ್ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ವಿಶೇಷವಾಗಿ ತಮ್ಮ ನೆರೆಯವರನ್ನು ತನ್ನಂತೆ ಪ್ರೀತಿಸುವಂತೆ ಯೇಸು ಸ್ವಾಮಿ ಹೇಳಿದ್ದಾರೆ. ಹಾಗೆ ನಮ್ಮ ಜನ ಬಹಳ ಶಾಂತಿ ಪ್ರಿಯರಾಗಿದ್ದಾರೆ, ಬಹಳ ಪೀಸ್ಫುಲ್ ಆಗಿದ್ದಾರೆ. ತಾವು ನೋಡ್ಕೊಂಡು ಬಂದಿರ್ಬೋದು. ಎಲ್ಲೇ ಒಂದು ಗಲಾಟೆ ಆಗಲ್ದಂಗೆ, ಎಲ್ಲೇ ಒಂದು ಪೊಲೀಸ್ ಒಬ್ಬರು ಇದು ಅಲ್ದಂಗೆ ನಾವು ನಿರಂತರವಾಗಿ ನಾವು ಯೇಸು ಕ್ರಿಸ್ತರ ಒಂದು ಭಜನೆ ಮುಖಾಂತರ ನಾವು ಬಂದಿದ್ದೀವಿ, ಇಲ್ಲಿಗೆ ರ್ಯಾಲಿ ಮುಖಾಂತರ ಬಂದಿದ್ದೀವಿ. ಹಾಗಾಗಿ ನಾನು ಖರ್ಗೆ ಸಾಹೇಬರು ಹಿಡ್ಕೊಂಡು ಇಲ್ಲಿ MLAಗಳಿಗೆ MP ಗಳಿಗೆ ಪ್ರಿಯಾಂಕಾ ಖರ್ಗೆ ಅವರಿಗೂ, ಉಸ್ತುವಾರಿ ಸಚಿವರಿಗೂ ಹಾಗೂ ಎಲ್ಲ ಅಧಿಕಾರಿ DC ಅವರಿಗೂ, SP ಅವರಿಗೂ, IG ಅವರಿಗೂ ಎಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ, ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ಇವತ್ತು ವಿಶೇಷವಾಗಿ ಒಂದು ಪರ್ಮಿಷನ್ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗೂ ವಿಶೇಷವಾಗಿ ನಿಮ್ಮ ಚಾನಲ್ ಮುಖಾಂತರ ನಾನು ಎಲ್ಲರಿಗೂ ಈಸ್ಟರ್ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಹಾಗೂ ನಿಮಗೂ ಒಳ್ಳೆಯದಾಗಲಿ. ಮುಂದೆ ಬರುವಂತಹ ದಿನಗಳಲ್ಲಿ ದೇವರನ್ನ ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದ ಮಾಡಲಿ. ಈ ಗುಲ್ಬರ್ಗದಲ್ಲಿ ಕನಿಷ್ಠ ಸುಮಾರು ನೆಕ್ಸ್ಟ್ ಇಯರ್ ಒಂದು 2,000 ಜನ ಸೇರಿ ನಮ್ಮ ಈ ಒಂದು ರನ್ ಫಾರ್ ಜೀಸಸ್ ಕಾರ್ಯಕ್ರಮ ಹೆಮ್ಮಿಕೊಳ್ಳಲಿ ಅಂತ ಹೇಳುತ್ತಾ, ನಾನು ವಿಶೇಷವಾಗಿ ವಿಜಯ್ ಅವರಿಗೂ ಅವ್ರ ತಂಡದವರಿಗೂ ಎಲ್ಲರಿಗೂ ನಾನು ಮತ್ತೊಂದ್ಸರ್ತಿ ಕೃತಜ್ಞತೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಹಾಗೂ ವಿಶೇಷವಾಗಿ ನಾಳೆ 20ನೇ ತಾರೀಕು ಈಗ ನಮ್ಮ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ಸಚಿವರಾದಂಥ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಅವರ ಒಂದು ಹುಟ್ಟುಹಬ್ಬ ಆಚರಣೆ ಮಾಡ್ಕೋತಾ ಇದ್ದಾರೆ. ನನ್ನ ಪರವಾಗಿ, ಇಡೀ ನಮ್ಮ ಸಮುದಾಯದ ಪರವಾಗಿ, ಇಡೀ ನಮ್ಮ ಕಲ್ಯಾಣ ಕರ್ನಾಟಕದ ಸಮುದಾಯದ ಪರವಾಗಿ, ಕ್ರೈಸ್ತ ಸಮುದಾಯದ ಪರವಾಗಿ ನಾನು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ವಿಶೇಷವಾಗಿ ಮುಂದೆ ಬರುವಂತಹ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಆರೋಗ್ಯ ಭಾಗ್ಯ ಕೊಡಲಂತ ಆ ದೇವರಲ್ಲಿ ಪ್ರಾರ್ಥಿಸ್ತೀವಿ. ಥ್ಯಾಂಕ್ ಯು.